ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಾಗಲಕಾಯಿ ಸಾಂಬಾರು ಮಾಡೋ ವಿಧಾನ ತೋರಿಸ್ತೀನಿ. ಅಮ್ಮ ಅಡುಗೆ ಮನೆಯಲ್ಲಿ ಬನ್ನಿ ನೋಡೋಣ. ಕಡಲೆಕಾಳು, ಕಡಲೆಬೀಜ, ಬಟಾಣಿ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ. ಮತ್ತು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದು ಟೊಮೊಟ, ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು, ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ. ನಾನು ಹಾಗಲಕಾಯಿ 2 ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಅಷ್ಟು ಸಾಂಬಾರು ಪೌಡ್ರು ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಮಾತ್ರ. ಇದನ್ನು ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿರೋ ಕಡಲೆಕಾಳು, ಬಟಾಣಿ, ಕಡಲೆಬೀಜ ಎಲ್ಲನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಒಂದು 3-4 ವಿಜಲ್ಲು ಚೆನ್ನಾಗಿ ಬೇಯೋವರೆಗೂ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಳೋದು. ಇದನ್ನು ನಾನು ರೌಂಡ್ ಕಟ್ ಮಾಡೋಣ. ಇದು ಕಟ್ ಮಾಡೋವಾಗ ಒಂದು ಟಿಪ್ಸು: ಕಟ್ ಮಾಡೋವಾಗ ಇದನ್ನು ಹಾಗಲಕಾಯಿ ಕಟ್ ಮಾಡೋವಾಗ ಯಾವಾಗಲೂ ಆಗಲಿ ಮಾತಾಡ್ದಿರ ಕಟ್ ಮಾಡಿ, ಕಹಿ ಕಮ್ಮಿ ಬರುತ್ತೆ ಅಂತ ನಮ್ಮ ಅಜ್ಜಿ ಹೇಳೋರು. ಅದಕ್ಕೆ ನಾನು ಮಾತಾಡ್ದಿರ ಕಟ್ ಮಾಡಿ ತೋರಿಸ್ತೀನಿ. ಇದನ್ನು ನಾನು ಈ ಥರ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ ಎಲ್ಲ. ಇದನ್ನು ನೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಉರಿಯೋದೇನು ಬೇಡ. ಇದನ್ನು ಹುರಿದಿರೋ ಈ ಥರ ಬೇಯಿಸ್ಕೊಂಡು ಮೂಲಂಗಿ ಯಾವ ಥರ ಬೇಯಿಸ್ಕೊತೀವೋ ಅದೇ ಥರ ಬೇಯಿಸ್ಕೊಳ್ಳೋಣ. ಸಾಂಬಾರು ಪೌಡ್ರು ಹೆಂಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ. ಸಾಂಬಾರು ಚಟ್ನಿ ಖಾರ ನಾನು ಈ ಥರ ಕಟ್ ಮಾಡ್ಕೊಂಡಿರೋದು ಹುಣಸೆಹಣ್ಣು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸಾಂಬಾರು ಪೌಡ್ರು ಹಾಕ್ಕೊಳ್ಳೋಣ. ಇದಕ್ಕೆ ಈ ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ. ನಾನು ಅದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಈ ಕಡಲೆಏನು ಜಾಸ್ತಿ ಹಿಡಿಯಲ್ಲ. ಆಯಿಲ್ ಬಿಸಿ ಆಯಿತು. ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕರಿಬೇವು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೇರಿಸೋಣ. ನೈಸಾಗಿ ರುಬ್ಬಿಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಸಾಂಬಾರು ಪೌಡ್ರು 3 ಸ್ಪೂನು ಹಾಕಿದ್ದೀವಲ್ವ, ಅದನ್ನು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಸೇರಿಸೋಣ. ಇದಕ್ಕೆ ಎಲ್ಲ ಫ್ರೈ ಆಯ್ತದು. ಅದಕ್ಕೆ ನಾನು ಹಾಗಲಕಾಯಿ ನೋಡಿ ಈ ಥರ ಬೆಂದೈತೆ. ನಾನು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಂದರೆ ಸಾಕು, ಜಾಸ್ತಿ ಬೇಯಂಗೆ ಬೇಡ. ನಾನೇನು ಹುರಿದಿಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ ಇದೇ ಥರ. ನಾನು ಇದಕ್ಕೆ ಟಿಪ್ಸ್ ಒಂದು ಹೇಳಿದೆ. ಹಾಗಲಕಾಯಿ ಕುಯ್ಯೋವಾಗ ನಮ್ಮ ಅಜ್ಜಿ ನಮ್ಮಮ್ಮ ಹೇಳ್ತಾಯಿದ್ರು, ಕುಯ್ಯೋವಾಗ ಮಾತಾಡ್ದಿರ ಕಟ್ ಮಾಡಬೇಕು ಅಂತ. ಇದೇ ಥರ ನೀವು ಮಾಡಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮದ್ರಲ್ಲಿ ಚೆನ್ನಾಗಿ ಬಂದೈತೆ, ಕಹಿ ಇರಲ್ಲ. ಕಡಲೆಕಾಳೆಲ್ಲ ಚೆನ್ನಾಗಿ ಬೆಂದೈತೆ. ಕಡಲೆಬೀಜ, ಕಡಲೆಕಾಳು, ಬಟಾಣಿ ಎಲ್ಲ ಬೆಂದೈತೆ. ಎಲ್ಲ ಚೆನ್ನಾಗಿ ಬೆಂದೈತೆ. ಇದನ್ನು ನಾವು ಸಾಂಬಾರಿಗೆ ಹಾಕ್ಕೊಂಡ್ಬಿಡೋಣ. ನಾನಿದು ಕಾಳುಗಳೆಲ್ಲ ಬೇಯಿಸುವಾಗ ಎಲ್ಲ ಉಪ್ಪು ಹಾಕಿದ್ದೀನಿ. ಬೇಕಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಮಿಕ್ಸಿ ತೊಳೆದಿಟ್ಕೊಂಡು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಸುಮಾರು ಒಂದು 10 ಜನ
ಇದ್ರೂ ಇದು ಹಾಗಲಕಾಯಿ ಸಾಂಬಾರು ಈ ಥರ ಮಾಡಿಕೊಟ್ರೆ ಸರೋಗುತ್ತೆ. ಹಾಗಲಕಾಯಿ ಗೊಜ್ಜು ಅಂದರೆ ಸ್ವಲ್ಪ ಎಷ್ಟೇ ಮಾಡಿದ್ರೂ ಸ್ವಲ್ಪನೇ ಆಗುತ್ತೆ. ಈ ಥರ ಸಾಂಬಾರು ಮಾಡಿದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಜನ ಜಾಸ್ತಿ ಇದ್ರೂ ಇದು ಚೆನ್ನಾಗಿ ಮಾಡಿ ಈ ಥರ ಕೊಡ್ಬೋದು. ನಾನು ಇದನ್ನು ಹಾಗಲಕಾಯಿನ ಇದಕ್ಕೆ ಸೇರಿಸೋಣ. ನೋಡಿ ಈ ಥರ ಆಗ್ತೈತೆ ಸಾಂಬಾರು. ಕುದೀತಾ ಇರೋವಾಗ ಹಾಗಲಕಾಯಿ ಸೇರಿಸ್ಕೊಂಡ್ಬಿಡೋಣ. ಇದು ಜಾಸ್ತಿ ಬೇಡ ಅಲ್ವಾ, ಬೇಯಿಸ್ಕೊಂಡಿದ್ದೀವಲ್ವ ಸಾಕು. ಸ್ವಲ್ಪ ಉಪ್ಪು ಖಾರ ಹಿಡಿದ್ರೆ ಸಾಕು. ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಬೇಯೋವಾಗ. ಇದೊಂದು 5 ನಿಮಿಷ ಬೆಂದರೆ ಸಾಕು. ಸಾಂಬಾರು ಆಯಿತು. ಇವಾಗ ನಿಮ್ಗೇನಾದರೂ ಬೇಕು ಅಂದರೆ ಇವಾಗ ಉಪ್ಪು ಕಮ್ಮಿ ಇದೆ, ಖಾರ ಕಮ್ಮಿ ಇದೆ ಅಂದರೆ ಇದಕ್ಕೆ ಹಾಕ್ಕೊಂಡು ಇದು ಹಾಕ್ಕೊಂಡ್ರೆ ಸರೋಗುತ್ತೆ. ಹಾಗಲಕಾಯಿ ಸಾಂಬಾರು ರೆಡಿ. ಸಾಂಬಾರು ಆಯಿತು. ಇಷ್ಟು ಮಾತ್ರ ಆದರೆ ಸಾಕು. ಬೆಂದೈತೆ ಚೆನ್ನಾಗಿ. ಇವಾಗ ಅನ್ನಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಟೇಸ್ಟ್ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುದ್ದೆ ಹಾಗಲಕಾಯಿ ಸಾಂಬಾರು ರೆಡಿ. ಈ ಥರ ಮಾಡಿ ಮಕ್ಕಳು ಮಕ್ಕಳಿಂದ ಎಲ್ಲರೂ ಚೆನ್ನಾಗಿ ತಿಂತಾರೆ. ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಮಾಡಿ ಟೇಸ್ಟ್ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.